Dear students, good morning to all of you. Welcome to E-class. In the lesson, there is a by the tracks. We came to know already Roma Tadrija was admitted to the big hospital, famous hospital. In that hospital, Dr. Anil Agarwal, medical director of that hospital, seeing the extent of her injuries, admitted her to the ICU without any paperwork. Then he took X-ray and he examined the X-ray. X-ray proved that there was no real damage. By this time, tempo truck driver, doing all his work, he left the place. But Baleshwar did not express his gratitude to tempo truck driver for his help. Right, medicines were given to Roma, and by night to the hospital, Dinesh Tandreja had come, and also fiance Vijay also had come. Right. Okay students, ಮುಂದೇನಾಗುತ್ತೆ ನೋಡೋಣ. ಮುಂದೇನಾಗುತ್ತೆ ಪ್ಯಾರಾಗ್ರಾಫ್ ನಂಬರ್ 18 ನೋಡಿ. ಇಲ್ಲಿನ ತನಕ ಶಿ ಡಿಡಂಟ್ ಹ್ಯಾವ್ ದ ಸೆನ್ಸ್ಲೆಸ್ ಆಗಿದ್ಲು. ಶಿ ಕುಡ್ ಓನ್ಲಿ nod. She could only nod. Right. She could not speak. Paragraph number 18. When Baleshwar came to meet her the next morning, Roma was still poorly sedated. On his way, Baleshwar had even revisited the spot where Roma had fallen, looking for her belongings, because Dinesh had told him that her cell phone and handbag were missing. Not far from the spot, a railway employee assured Baleshwar that some of Roma's belongings had been found. ಇಲ್ಲಿ ನೋಡಿ, ಗಮನಿಸಿ ಮಕ್ಕಳೇ. When Baleshwar came to meet her the next morning, Baleshwar ಹೀಗೆ ಬಂದ. ರೋಮನ ನೋಡೋಣ ಹುಷಾರಿದ್ದಾಳ ಇಲ್ವಾ ಅಂತಂದೇಳಿ. ರೈಟ್. ಸೊ ಬಂದಾಗ Roma was still poorly sedated. ಅರ್ಧಂಬರ್ಧ ಪ್ರಜ್ಞೆ. ಇಲ್ಲಿ ಪಾರ್ಟ್ಲಿ ಸೆಡೇಟೆಡ್ ಅಂದ್ರೆ ಏನಪ್ಪ ಅಂದರೆ ಹಾಫ್ ಅವೇಕ್ ಡ್ಯೂ ಟು ಡ್ರಗ್ಸ್ ಅಂತ. ಡ್ರಗ್ಸ್ ಕೊಟ್ಟಿದ್ರಲ್ವಾ, ಮೆಡಿಸಿನ್ ಕೊಟ್ಟಿದ್ರಲ್ವೇನಪ್ಪ, ಆ ಮೆಡಿಸಿನ್ ಕೊಟ್ಟಿದ್ದರಿಂದಾಗಿ ಅರ್ಧಂಬರ್ಧ ಪ್ರಜ್ಞೆ ಬಂದಿರುತ್ತೆ. ಈಗ Baleshwar, on his way, Baleshwar had even revisited the spot where Roma had fallen, looking for her belongings, because Dinesh had told him that her cell phone and handbag were missing. Dinesh ಹೇಳಿದ್ದ, ನನ್ನ ತಂಗಿಯು
ಸೆಲ್ ಫೋನ್ ಮಿಸ್ಸಿಂಗ್ ಆಗಿದೆ ಕಣಪ್ಪ, ಹೋಗಿ ತಗೊಂಡು ಬರಬೇಕಲ್ಲ ಅಂತ ದಿನೇಶ್ ಭಯ್ಯ ಹೇಳಿದ್ದ. ಹಾಗಾಗಿ ಅವನು ಮತ್ತೆ ಇನ್ನೊಂದು ಸಾರಿ ಆ ಸ್ಪಾಟ್ಗೆ ವಿಸಿಟ್ ಕೊಟ್ಟ. ಯಾಕೆ ಇನ್ನೊಂದು ಸಲ ವಿಸಿಟ್ ಕೊಟ್ಟ ಅನ್ನೋದು ಗೊತ್ತಾಯ್ತಲ್ಲ. ಏಕೆ? ಲುಕಿಂಗ್ ಫಾರ್ ಹರ್ ಬಿಲಾಂಗಿಂಗ್ಸ್. ವಾಟ್ ವರ್ ಹರ್ ಬಿಲಾಂಗಿಂಗ್ಸ್? ಸೆಲ್ ಫೋನ್ ಆ್ಯಂಡ್ ಅನದರ್ ಒನ್ ಈಸ್ ಹರ್ ಹ್ಯಾಂಡ್ ಬ್ಯಾಗ್. ಸೊ ಇವನ್ನ ಹುಡುಕಿಕೊಂಡು ಬಂದ. ಅವೇನು ಆ ಪ್ಲೇಸ್ನಲ್ಲಿ ಏನಿರಲಿಲ್ಲ. ಅಷ್ಟೊತ್ತಿಗೆ ಒಬ್ಬ ರೈಲ್ವೆ ಎಂಪ್ಲಾಯಿ ಏನು ಮಾಡಿದ್ದ, ಅವನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದ. ಯಾರನ್ನ ಬಂದರೆ ಅವ್ರ ಕಡೆ ಯಾರನ್ನ ಬಂದರೆ ಕೊಡೋಣ ಅಂತ. ಈಗ ಬಲೇಶ್ವರ್ ಕಣ್ಣಿಗೆ ಬಿದ್ದ, ಆ ರೈಲ್ವೆ ಎಂಪ್ಲಾಯಿ ಕಣ್ಣಿಗೆ ಬಿದ್ದ. ರೈಲ್ವೆ ಎಂಪ್ಲಾಯಿ ಬಲೇಶ್ವರ್ನ ಕರೆದುಬಿಟ್ಟು, ಸರ್ ಮನೆಯಲ್ಲಿ ನೋಡಿ ಒಂದು ಹ್ಯಾಂಡ್ ಬ್ಯಾಗು ಮತ್ತು ಸೆಲ್ ಫೋನ್ ಸಿಕ್ತು ಸರ್ ಆ ಭಾಗದಲ್ಲಿ, ಆ ಸ್ಪಾಟಲ್ಲಿ, ಆಕ್ಸಿಡೆಂಟ್ ಆದಂಥ ಸ್ಪಾಟಲ್ಲಿ ಅಂತಂದೇಳಿ ಕೊಟ್ಟ. ಮತ್ತೆ ಪ್ಯಾರಾಗ್ರಾಫ್ ನಂಬರ್ 19. ಹೌ ಆರ್ ಯು ಫೀಲಿಂಗ್? ಬಲೇಶ್ವರ್ ಆಸ್ಕ್ ರೋಮಾ. ನೋಡಿ ಬಲೇಶ್ವರ ಕೇಳ್ತಾ ಇದ್ದಾನೆ, ಹೇಗೆ ಅನ್ನಿಸ್ತಿದೆ, ಹೇಗೆ ಫೀಲ್ ಆಗ್ತಿದೆ ಅಂತ ಕೇಳ್ತಾ ಇದ್ದಾನೆ. ಚೆನ್ನಾಗಿದ್ದೀರಾ ಅಂತ ಕೇಳೋದಕ್ಕಿದ್ದು ರೈಟ್. ಅವಳು ಹೇಳ್ತಾಳೆ, ಚೆನ್ನಾಗಿದ್ದೀನಪ್ಪ. ನೋಡು, ವಿಸ್ಪರ್ಡ್ ಪಿಸು ಮಾತಾಡೋದು. ಇನ್ನು ಪ್ಯಾರಾಗ್ರಾಫ್ ನಂಬರ್ 20. In a few days, Roma made a full recovery. I can't imagine what would have happened if Baleshwar hadn't been there, she says, amazed to learn of the manner in which she had been rescued. ರೋಮಾ ಕೆಲವೇ ದಿನಗಳಲ್ಲಿ ಚೇತರಿಸ್ಕೊಂಡ್ಬಿಟ್ರು, ಚೆನ್ನಾಗಾಗ್ಬಿಟ್ಲು. ಮೊದಲು ಹೇಗಿದ್ದ ಹಾಗೇನೆ. ರೈಟ್. ಈಗ ಒಂದು ಮಾತಾಡ್ತಾ ಇದ್ದಾಳೆ. ಏನು ಹೇಳ್ತಾಳೆ? ಸೊ ಬಾಲೇಶ್ವರ್ ಅವನೇನಾದರೂ ಅಲ್ಲಿ ಇಲ್ಲದೆ ಹೋಗಿದ್ದಿದ್ರೆ ನನ್ನ ಪಾಡ್ ಏನಾಗ್ತಿತ್ತೋ ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೂ ಆಗೋದಿಲ್ಲ, ಕಲ್ಪನೆ ಮಾಡ್ಕೊಳ್ಳಿಕ್ಕೂ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾಳೆ. ನಂತರ ನಿನ್ನನ್ನು ಹೆಂಗ್ ರಕ್ಷಿಸಲಾಯಿತೋ ರೋಮತಲ್ರೇಜ, ನಿಮ್ಮನ್ನು ಯಾವ ರೀತಿ ಕಾಪಾಡಿದ್ದು, ಯಾವ ರೀತಿ ರಕ್ಷಿಸಿದ್ದು ಅನ್ನೋಂಥ ಸ್ಟೋರಿನೆಲ್ಲ ಕೇಳಿಬಿಟ್ಟು ಅವಳಿಗೆ ಆಶ್ಚರ್ಯ ಆಗೋಯ್ತು. ಇಷ್ಟೆಲ್ಲ ರೀತಿಯಲ್ಲಿ ಸೊ ನನ್ನನ್ನು ರಕ್ಷಿಸಲಾಗಿದೆ. I think it's astonishing that a stranger would jump off a train and risk his life for me. I can never repay Baleshwar. ಎಕ್ಸ್ಟ್ರಾಕ್ಟಿಗೆ ಬರುತ್ತೆ ಈ ಲೆಸನ್ನಿಂದ, ನೋಡ್ಕೋಬೇಕು. ಎಕ್ಸ್ಟ್ರಾಕ್ಟ್ ಆದರೂ ಬರ್ಬೋದು, 2 ಮಾರ್ಕ್ಸ್ಗಾದರೂ ಬರ್ಬೋದು. ಸೊ ಅದನ್ನು ನೀವು ಭಾಳ ಗಮನ ಹರಿಸ್ಬೇಕು. ಐ ಥಿಂಕ್ ನನಗನ್ಸುತ್ತೆ ಇಷ್ಟು ಆಶ್ಚರ್ಯ ನೋಡಿ. ಟ್ರೈನ್ ಮೂವ್ ಆಗ್ತಾ ಇತ್ತು, ಚಲಿಸುತ್ತಿರುವ ರೈಲಿನಿಂದಲೇ ಜಂಪ್ ಮಾಡ್ತಾನೆ ಬಲೇಶ್ವರನನ್ನು ಉಳಿಸ್ಲಿಕ್ಕಾಗಿ. ಅಂದರೆ ನಾನು ಅವರ ಋಣವನ್ನು ಎಂದೆಂದಿಗೂ ಕೂಡ ತೀರಿಸಲಿಕ್ಕಾಗಲ್ಲ. ಐ ಕ್ಯಾನ್ ನೆವರ್ ರೀಪೇ ಬಲೇಶ್ವರ್, ಐ ಕ್ಯಾನ್ ನೆವರ್ ರೀಪೇ ಬಲೇಶ್ವರ್, ಐ ಕ್ಯಾನ್ ನೆವರ್ ರೀಪೇ ಬಲೇಶ್ವರ್, ಐ ಕ್ಯಾನ್ ನೆವರ್ ರೀಪೇ ಬಲೇಶ್ವರ್. ಬಲೇಶ್ವರ ಹೇಳ್ತಾನೆ, ಐ ಆಮ್ ನ್ಯೂ ಟು ಮುಂಬೈ, but I have noticed that people here are afraid, says Baleshwar, who is still looking for a job. They fear getting trapped in the courts or with the police. ನೋಡಿ, ಮುಂಬೈಗೆ ನಾನೇನು ಹೊಸಬ, ಆದರೆ
ನಾನು ಗಮನಿಸಿರೋ ಪ್ರಕಾರ ಇಲ್ಲಿನ ಜನರು ಇಂಥ ಒಂದು ಕಷ್ಟದ ಪರಿಸ್ಥಿತಿಗಳಲ್ಲಿ ಹೆಲ್ಪ್ ಮಾಡಲಿಕ್ಕೆ ಹೆದರ್ತಾರೆ. ಈಗ ಆಕ್ಸಿಡೆಂಟ್ಗಳಾದಾಗ ಹೆಲ್ಪ್ ಮಾಡಲಿಕ್ಕೆ ಹೆದರ್ತಾರೆ. ಯಾಕಪ್ಪ ಹೆದರ್ತಾರೆ ಅಂದರೆ ಎಲ್ಲಿ ಕೇಸು, ಪೊಲೀಸು, ಕೋರ್ಟು ಅಂತಂದೇಳಿ ನಾವೆಲ್ಲರೂ ಸಿಕ್ಕಾಕೊಂಡು ಬಿಡ್ತೀವೋ ಅಂತ ಒಂದು ಭಯದಿಂದಾಗಿ ಅವರು ಹೆದರ್ತಾರೆ. ಸೊ ವೈ ಡಿಡ್ ಯು ಡೂ ಇಟ್? ಹಾಗಾದ್ರೆ ಅವನು ಯಾಕೆ ಮಾಡ್ದ ಹೀಗೆ? ದೇವನ ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ ನಮ್ಮನ್ನು. ಸೊ ವೈ ಡಿಡ್ ಹಿ ಡೂ ಇಟ್? ಇದನ್ನೆಲ್ಲ ಯಾಕೆ ಮಾಡ್ದ ಅವನು? ಯಾಕೂ ಇಲ್ಲ, ಶಿ ನೀಡೆಡ್ ಹೆಲ್ಪ್. ಅವಳಿಗೆ ಸಹಾಯ ಬೇಕಿತ್ತು, ನಮ್ಮ ಸಹಾಯ ಬೇಕಿತ್ತು. ಬಲೇಶ್ವರ್ puts it simply. ಹೇಳಿದ, that day it was Roma, tomorrow it could be you or me, by the tracks bleeding and alone. ಬಲೇಶ್ವರ್ ಲಾಸ್ಟ್ ಒಂದು ಮಾತು ಹೇಳ್ತಾನೆ, ಅವತ್ತಿನ ದಿನ ರೋಮ, ನಾಳೆ ನೀವು ಅಥವಾ ನಾವು ಆ ಪ್ಲೇಸ್ನಲ್ಲಿರ್ತೇವೆ. ಹಾಗಾಗಿ ಎಲ್ಲರೂ ಕೂಡ ಮಾನವೀಯತೆಯನ್ನು ಬೆಳೆಸ್ಕೊಂಡು ಒಬ್ಬರಿಗೊಬ್ಬರು ಸಹಾಯ ಮಾಡೋಂಥದ್ದನ್ನು ನಾವು ಕಲಿಬೇಕು. ಮಕ್ಕಳ ಅರ್ಥ ಆಯ್ತೇನಪ್ಪ ಇದು? ದರ್ಶಕರು ಬೈ ದ ಟ್ರ್ಯಾಕ್ಸ್ ಒಂದು ಸಿಂಪಲ್ ಸ್ಟೋರಿ ಅರ್ಥ ಆಗಿದೆ ಅಂತ ಭಾವಿಸ್ಕೊಳ್ತೇನೆ. ಈಗ ಇಲ್ಲೊಂದು ಪೊಯಮ್ ಇದೆ, ಪೊಯಮ್ನ ನೋಡೋಣ. ಪೊಯಮ್ ಅದ್ಯಾವುದಪ್ಪ ಅಂದರೆ ಕ್ವಾಲಿಟಿ ಆಫ್ ಮರ್ಸಿ ಅಂತ. ಕ್ವಾಲಿಟಿ ಆಫ್ ಮರ್ಸಿ ಪೊಯಮ್. ಇದು ಪೊಯಮ್ ಫಾರ್ ಮೆಮೊರೈಸೇಷನ್. ಮೆಮೊರೈಸ್ ಮಾಡಬೇಕು ಪೊಯಮ್ ಅನ್ನ, ರೈಟ್? ಬರೆದಿರೋರು ಯಾರಪ್ಪ ಅಂದರೆ ವಿಲಿಯಂ ಶೇಕ್ಸ್ಪಿಯರ್. ವಿಲಿಯಂ ಶೇಕ್ಸ್ಪಿಯರ್. ಮಕ್ಕಳು ಗಮನಿಸಿ, ಒಂದು ವಿಲಿಯಂ ಶೇಕ್ಸ್ಪಿಯರ್ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಳ್ತಾ ಹೋದರೆ, he was born at Stratford-on-Avon, right? And William Shakespeare was the greatest dramatist of this century. ಒಬ್ಬ ದೊಡ್ಡ ನಾಟಕಕಾರ. ಇವರು ಸಾಕಷ್ಟು ನಾಟಕಗಳನ್ನು ಬರೆದಿದ್ದಾರೆ ಮತ್ತು ಸಾನೆಟ್ಸ್ಗಳನ್ನು ಬರೆದಿದ್ದಾರೆ. ಸೊ ಎಷ್ಟು ಸಾನೆಟ್ಗಳನ್ನು ಬರೆದಿದ್ದಾರಪ್ಪ ಅಂತ ಹೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಿ. ಎಷ್ಟು ಬರೆದಿದ್ದಾರೆ ಸರ್ ಅಂದರೆ 154 ಸನೆಟ್ಸ್. ಏನು ಸನೆಟ್ ಅಂದರೆ ಏನು? A poem of 14 lines. A poem of 14 lines. ಹೇಳುತ್ತೆ ಅದು ಸನೆಟ್. ಎಷ್ಟು ಬರೆದಿದ್ದಾರೆ? 154 ಬರೆದಿದ್ದಾರೆ. 1 to 126 ಸನೆಟ್ಸ್ ಅನ್ನು ನಾವು ನೋಡ್ತಾ ಹೋದ್ರೆ
ಇದು ಯಾರ ಬಗ್ಗೆ ಹೇಳುತ್ತೆ ಅಂದರೆ ಸನೆಟ್ಸ್ಗಳನ್ನ ಎರಡು ಗ್ರೂಪ್ ಮಾಡ್ತೀವಿ. ಮೊದಲನೇ ಗ್ರೂಪ್ನಲ್ಲಿ 1 to 126 ಯಾರನ್ನ ಅಡ್ರೆಸ್ ಮಾಡಿ ಬರ್ದಿರೋಂಥದ್ದು ಅಂದರೆ ಇವನ ಬಿಲೌಡ್ ಫ್ರೆಂಡ್ ಎ ಹ್ಯಾಂಡ್ಸಮ್ ಅಂಡ್ ನೋಬಲ್ ಯಂಗ್ ಮ್ಯಾನ್, ಅವನನ್ನು ಅಡ್ರೆಸ್ ಮಾಡಿ ಬರ್ತಿರೋಂಥದ್ದು. ಇನ್ನು 127 ಇಂದ 152 ತನಕ ನೋಡಿದ್ರೆ 127 ಇಂದ 152 ಸೆನೆಟ್ ತನಕ ನಾವು ನೋಡೋದಾದ್ರೆ ಒಂದು ಡಾರ್ಕ್ ಲೇಡಿ, ಫ್ಯಾಸಿನೇಟಿಂಗ್ ಡಾರ್ಕ್ ಲೇಡಿ ಏನ ಅಡ್ರೆಸ್ ಮಾಡಿ ಬರ್ದಿರೋಂಥದ್ದನ್ನು ನಾವು ಕಾಣ್ತೀವಿ. ಓಕೆ, ಇನಿಯೋ ಸೆನೆಟ್ಸ್ ಆರ್ ಫೇಮಸ್. ಪ್ರತಿ ಕ್ಲಾಸ್ನಲ್ಲಿ ಇನ್ನು ಮುಂದೆ PU ನಲ್ಲಿ, ಡಿಗ್ರಿನಲ್ಲಿ ಇವರ ಒಂದು ನಾಟಕನ ಅಥವಾ ಒಂದು ಪೊಯಮ ಇಟ್ಟಿರೋಂಥದ್ದನ್ನು ನಾವು ನೋಡ್ತೇವೆ ಓದಲಿಕ್ಕೆ, ಸ್ಟಡಿಗಾಗಿ. Shakespeare has invented many words. He has inserted many words into our literature. ಸಾಕಷ್ಟು ಪದಗಳನ್ನು ಇವರು ನಮಗೆ ಬಳುವಳಿಯಾಗಿ ಕೊಟ್ಟಿದ್ದಾರೆ. ಎಕ್ಸಾಂಪಲ್ ಕೆಲವು ಹೇಳೋದಾದರೆ ನೋಡಿ, ಬರ್ತ್ ಪ್ಲೇಸ್, ಬ್ಲಡ್ ಸಕಿಂಗ್, courtship, dewdrop, downstairs, radiance, schoolboy, stillborn, watchdog, etc. ಇವೆಲ್ಲ ಇವರೇ ಸ್ವತಃ ಕ್ರಿಯೇಟ್ ಮಾಡಿ ಇಂಗ್ಲಿಷ್ ಒಂದು ಲ್ಯಾಂಗ್ವೇಜ್ ಪ್ರಪಂಚಕ್ಕೆ ಕೊಟ್ಟಂಥ ಕೊಡುಗೆ. ಇನ್ನು ನಾವು ಪ್ಲೇಸ್ ಬಗ್ಗೆ ಬಂದರೆ, ನಾಟಕಗಳ ಬಗ್ಗೆ ಬಂದರೆ, ದೇ ಆರ್ ಡಿವೈಡೆಡ್ ಇಂಟು 4 ಪಾರ್ಟ್ಸ್, 4 ಭಾಗಗಳಾಗಿ ವಿಂಗಡಿಸ್ತೀವಿ. ಕಾಮಿಡೀಸ್, ಟ್ರೆಜಿಡೀಸ್, ರೊಮ್ಯಾನ್ಸಸ್ ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಹಿಸ್ಟ್ರೀಸ್ ಅಂತ. ಸೊ ಹೀಗೆ 4 ಭಾಗಗಳಾಗಿ ನಾವು ವಿಂಗಡಿಸ್ತೀವಿ. ಇವರು ಬರೆದಿರೋಂಥವ್ರು ಸಾಕಷ್ಟನ್ನು ನಾವು ನೋಡ್ಬೋದು. ರೋಮಿಯೋ ಜೂಲಿಯೆಟ್ ಅಂತ ಹೇಳಿ ಬರೆದಿದ್ದಾರೆ, ಜೂಲಿಯಸ್ ಸೀಸರ್ ಅಂತ ಬರೆದಿದ್ದಾರೆ, ಒಥೆಲೋ, ಮರ್ಚೆಂಟ್ ಆಫ್ ವೆನಿಸ್. ಹೀಗೆ ಹೇಳ್ತಾ ಹೋದರೆ ಮಸ್ತಿಗಿದೆ ಮ್ಯಾಟ್ರು ಇವ್ರ ಬಗ್ಗೆ ತಿಳ್ಕೊಳ್ಳೋ ಅಂಥದ್ದು. ಈಗ ನಮ್ಮ ಪೊಯಂ ಕಡೆ ಮಕ್ಕಳೇ, ಈ ಕ್ವಾಲಿಟಿ ಆಫ್ ಮರ್ಸಿ ಅನ್ನೋಂಥದ್ದನ್ನ ಇಟ್ ಈಸ್ ಟೇಕನ್ ಫ್ರಮ್ ದ ಪ್ಲೇ ದಿ ಮರ್ಚೆಂಟ್ ಆಫ್ ವೆನಿಸ್. ಇದೊಂದು ಎಕ್ಸ್ಟ್ರಾಕ್ಟ್. ಇವರ ಒಂದು ನಾಟಕ ಇದೆಯಲ್ಲ, ಯಾವ ಸಲದು ಅಂತ ಹೇಳಿದ್ರೆ ಆ ನಾಟಕ ದ ಮರ್ಚೆಂಟ್ ಆಫ್ ವೆನಿಸ್ ಅಂತ. ಯಾವುದೇ ದ ಮರ್ಚೆಂಟ್ ಆಫ್ ವೆನಿಸ್. ದ ಮರ್ಚೆಂಟ್ ಆಫ್ ವೆನಿಸ್ ಅಂತ. ದಿ ಮರ್ಚೆಂಟ್ ಆಫ್ ವೆನಿಸ್. ಈ ನಾಟಕದಿಂದ ಇದನ್ನ ಆಯ್ದಂತ ಒಂದು ಭಾಗ ಕ್ವಾಲಿಟಿ ಆಫ್ ಮರ್ಸಿ. ಏನಿದು? ಒಂದು ಸ್ವಲ್ಪ ಮರ್ಚೆಂಟ್ ಆಫ್ ವೆನಿಸ್ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ, ಬ್ಯಾಕ್ಗ್ರೌಂಡ್. ನಾನು ವಿಷಯದೊಳಗೆ ಹೇಳಕ್ಕೆ ಹೋಗಲ್ಲ, ಸುಮ್ಮನೆ ಸಿಂಪಲ್ ಆಗಿ ಹೇಳ್ತೇನೆ, ಆ ಸ್ಟೋರಿಯನ್ನು ಅರ್ಥ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ವೆನಿಸ್ ಅನ್ನುವಂಥ ನಗರದಲ್ಲಿ 2 ವ್ಯಾಪಾರಿಗಳಿದ್ದಾರೆ. ಒಬ್ಬ ಆಂಟಾನಿಯೋ, ಇನ್ನೊಬ್ಬ ಶೈಲಾ. ಆಂಟಾನಿಯೋ, ಶೈಲಾ 2 ವರ್ತಕರಿದ್ದಾರೆ, ಮರ್ಚೆಂಟ್ಸ್. ಒಬ್ಬ ಜೂಯಿಷ್ ಮರ್ಚೆಂಟ್ ಆದರೆ ಇನ್ನೊಬ್ಬ ಕ್ರಿಶ್ಚಿಯನ್ ಮರ್ಚೆಂಟ್. ಇವರಿಬ್ಬರು ಕೂಡ ಮುಖ್ಯ ವೃತ್ತಿ ಏನಪ್ಪ ಅಂದರೆ ವ್ಯಾಪಾರ ಮಾಡೋದು. ಇವರಿಬ್ಬರು ಶ್ರೀಮಂತರೇ. ಇವರು ಜನಗಳಿಗೆ ಸಾಲ ಕೊಡ್ತಾರೆ, ಸಾಲ ವಸೂಲಿ ಮಾಡ್ತಾರೆ. ಹೌದು, ಇದರಲ್ಲಿ
ಆಂಟೋನಿಯೋ ಜನಗಳಿಗೆ ತುಂಬ ಜನಪ್ರಿಯನಾಗಿದ್ದ. ಯಾಕಂದರೆ ಕಡಿಮೆ ಬಡ್ಡಿ ವಸೂಲಿ ಮಾಡ್ತಿದ್ದ ಕೊಟ್ಟು ಹಣವನ್ನು. ಇವನು ಶೈಲಾಕ್ಕೂ ಕೊಟ್ಟು ಬಿಟ್ಟರೆ ಮುಗೀತು. ವಿಪರೀತ ಬಡ್ಡಿ ವಸೂಲಿ, ಕಟ್ಟುನಿಟ್ಟಾಗಿದ್ದ. ಸೊ ಹಾಗಾಗಿ ಜನ ಶೈಲಾಕ್ ಕಂಡ್ರೆ ಆಗ್ತಾ ಇರಲಿಲ್ಲ, ಇಷ್ಟಪಡ್ತಿರ್ಲಿಲ್ಲ ಅಂತ ಅರ್ಥ. ಓಕೆ, ಈ ಸಂದರ್ಭದಲ್ಲಿ ಒಂದು ಸರಿ ಬಸಾನಿಯೋ ಅಂತವನು ನಾನು ಮದುವೆ ಮಾಡ್ಕೋಬೇಕಪ್ಪ, ನನಗೆ ಸಾಲ ಬೇಕು ಅಂತ ಹೇಳಿ ಬಸಾನಿಯೋ ಆಂಟೋನಿಯೋನ ಸ್ನೇಹಿತ. ಬಸಾನಿಯೋ ಬಂದು ಆಂಟೋನಿಯೋನ ಕೇಳ್ತಾನೆ ಸಾಲ. ಒಂದು 3,000 ಡಕೆಟ್ಸು ಸಾಲ ಇದ್ರೆ ಕೊಡ್ತೀಯೇನಪ್ಪ, ನಾನು ಒಬ್ಬಳನ್ನ ಪ್ರೀತಿಸಿ ಮದುವೆ ಆಗಬೇಕು ಅಂತ. ಈ ಸಂದರ್ಭದಲ್ಲಿ ಆಂಟೋನಿಯೋ ಬಳಿ ಹಣ ಇಲ್ಲ. ಆಗ ಆಂಟೋನಿಯೋ ಬಸಾನಿಯೋಗೆ ಹೇಳ್ತಾನೆ, ನನ್ನ ಹತ್ರ ಹಣ ಇಲ್ಲ, ನಿನಗೆ ಶೈಲಾಕ್ನಿಂದ ಸಾಲವನ್ನು ಕೊಡಿಸ್ತೀನಿ ಬಾ. ಶೈಲಾಕ್ ಕಾಯ್ತಾ ಇದ್ದ, ಏನಾದರೂ ಮಾಡಿ ಬಸಾನಿಯೋನನ್ನ ಅವನಿಗೆ ಸರಿಯಾದ ರೀತಿಯಲ್ಲಿ ಪಾಠ ಕಲಿಸಬೇಕು ಅಂತ ಕಾಯ್ತಾನೆ ಇದ್ದ. ಅಲ್ಲಲ್ಲಿ ಮಸದುಕೊಂಡು ಕಾಯ್ತಾ ಇದ್ದ. ಈಗ ಸದವಕಾಶ ಸಿಕ್ತು. ಆಂಟೋನಿಯೋ ಕೇಳಿದ, ನೋಡಪ್ಪ, ನನ್ನ ಫ್ರೆಂಡ್ ಪರವಾಗಿ ನಾನು ನಿನ್ನಲ್ಲಿ ಸಾಲ ಕೇಳ್ತಾ ಇದ್ದೇನೆ, ಸೊ ನೀನು ಅವ್ರಿಗೆ ಇಷ್ಟು ಟಿಕೆಟ್ಸನ್ನು ಸಾಲ ಕೊಡು, ಡಕೆಟ್ಸ್. ಆಯಿತು, ಸಾಲವನ್ನೇ ನಾವು ಕೊಟ್ಟಿದ್ದಾಯಿತು. ಈಗ ನಾನು ಸಾಲ ಕೊಡ್ತೀನಿ, ಆದರೆ ಒಂದು ಕಂಡೀಷನ್ ಅಂತ ಹೇಳ್ತಾನೆ ಶೈಲಾಕ್. ಸಾಲ ನೀನು ಕೊಡ್ತೀನಿ, ಸೊ ಈ ಡೇಟ್ ಒಳಗಡೆ ಇದನ್ನು ತೀರಿಸಬೇಕು. ಈ ಡೇಟ್ ಒಳಗಡೆ ನಿನ್ನ ಕೈಗೆ ತೀರ್ಸಕ್ಕಾಗಲಿಲ್ಲ ಅಂದ ಪಕ್ಷದಲ್ಲಿ ನಿನ್ನ ದೇಹದ 1 ಪೌಂಡ್ ಮಾಂಸವನ್ನ ನನಗೆ ಕೊಡಬೇಕಾಗತ್ತೆ ಅಂತ ಕರಾರಿಗೆ ಸಿಗ್ನೇಚರ್ ಮಾಡಿಸ್ಕೊಂಡ ಶೈಲಾಕ್. ಆಯ್ತು, ಅದರ ಗಡುವು ಮುಗಿದೋಯ್ತು. ಆಂಟೋನಿಯೋ ಹಣವನ್ನು ಕೊಡೋಕ್ಕಾಗಲಿಲ್ಲ. ಈಗ ಈ ಕೇಸು ಎಲ್ಲಿಗೆ ಬರುತ್ತೆ ಅಂದರೆ ರಾಜನ ಬಳಿ, ವೆನಿಸ್ನ ರಾಜ ಇದ್ನಲ್ಲ ಡ್ಯೂಕ್ ಬಳಿ ಈ ಕೇಸ್ ಬರುತ್ತೆ. ಈಗ ಇಲ್ಲಿ ಆಂಟೋನಿಯೋ ಪರವಾಗಿ ವಾದಿಸಲಿಕ್ಕೆ ಒಬ್ಬಾಕೆ ಬರ್ತಾ ಇದ್ದಾಳೆ. ಅವಳೇ ಪೋರ್ಷಿಯಾ, ಲಾಯರ್ ವೇಷದಲ್ಲಿ ಪೋರ್ಷಿಯಾ. ಇವಳು ಯಾರಪ್ಪ ಅಂದ್ರೆ ಫ್ರೆಂಡ್ ಆಫ್ ಆಂಟೋನಿಯೋ. ಸೊ ಬಸಾನಿಯೋ ಪರವಾಗಿ ಕೋರ್ಟಲ್ಲಿ ವಾದ ಮಾಡಕ್ಕೆ ಬರ್ತಾ ಇದ್ದಾಳೆ ಪೋರ್ಷಿಯಾ ಅಂತ ಒಬ್ಬ ಲೇಡಿ. ಸರಿ, ಅವಳು ಲಾಯರ್ ವೇಷದಲ್ಲಿ ಬಂದಿದ್ದಾರೆ. ಇಲ್ಲಿಗ ಆ ಶೈಲಾಕ್ನ ಕೇಳ್ತಾ ಇರೋದಿಷ್ಟೇ, ನೋಡು, ಮಾನವೀಯತೆ ತೋರು, ಕರುಣೆಯನ್ನು ತೋರು. ಇವತ್ತಿಗೂ ಕೂಡ ಆಂಟೋನಿಯೋ ನಿನಗೆ ಹಣವನ್ನು ಕೊಡ್ತಾನೆ, ಅದರಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ, ಹಣವನ್ನು ಕೊಡ್ತಾನೆ. ಸೊ ನಿನಗೆ ಮೋಸ ಮಾಡೋದಿಲ್ಲ. ಕರುಣೆ ತೋರುವನ ಮೇಲೆ, ಕರುಣೆ ಒಂದು ಎಲ್ಲಕ್ಕಿಂತ ಒಂದು ದೊಡ್ಡದಾದಂಥ ಒಂದು ಮೌಲ್ಯ, ದೈವದತ್ವವಾದಂಥ ಮೌಲ್ಯ, ದೇವರ ಗುಣ ಅದು. ತೋರು, ಕರುಣೆಯನ್ನು ತೋರು ಅಂತಂದೇಳಿ ಕರುಣೆ ಎಂಬ ಮಾನವೀಯ ಮೌಲ್ಯದ ಬಗ್ಗೆ, ಅದರ ಇಂಪಾರ್ಟೆನ್ಸ್ ಅನ್ನ ಹೇಳುವಂತಹ ಒಂದು ಸ್ಟೋರಿ ಇದಾಗಿದೆ. ಸರಿ ಮಕ್ಕಳೇ, ಈಗ ಈ ಪಯಣವನ್ನು ನೋಡ್ಬೋದಲ್ವಾ? ನೋಡೋಣ. ಕ್ವಾಲಿಟಿ ಆಫ್ ಮರ್ಸಿ. ಇಲ್ಲಿ ಕ್ವಾಲಿಟಿ ಆಫ್ ಮರ್ಸಿ ಫಾರ್ ಮೆಮೊರೈಸೇಷನ್, ವಿಲಿಯಂ ಶೇಕ್ಸ್ಪಿಯರ್. ಟೆಕ್ಸ್ಟ್ ಬುಕ್ ಓಪನ್ ಮಾಡ್ಕೊಂಡು ನೋಡ್ಕೊಳ್ತಾ ಇರಿ.
The quality of mercy is not strained. The quality of mercy is not strained. It droppeth as the gentle rain from heaven. It droppeth as the gentle rain from heaven upon the place beneath, upon the place beneath. It is twice blessed. It is twice blessed. It blessed him that gives. It blessed him that gives, and him that takes. It blessed him that gives, and him that takes. It is mightiest in the mightiest. It is mightiest in the mightiest. It becomes. The quality of mercy is not strained. It droppeth as the gentle rain from heaven upon the place beneath, upon the place beneath. It is twice blessed. It is twice blessed. It blesseth him that gives, and him that takes. It is mightiest in the mightiest. It becomes. The throned monarch, the throned monarch, better than his crown. The throned monarch is better than his crown. His scepter shows the force of temporal power. His scepter shows the force of temporal power. The attribute to awe and majesty, the attribute to awe and majesty, wherein doth sit the dread and fear of kings, wherein doth sit the dread and fear of kings. But mercy is above the scepter's sway. But mercy is above the scepter's sway. Above the scepter's sway. The throne monarch better than his crown. His scepter shows the force of temporal power. Force of temporal power. The attribute to awe and majesty, wherein doth sit the dread and fear of kings. But mercy is above the scepter's sway. It is enthroned. It is enthroned in the heart of kings. It is enthroned in the heart of kings. It is an attribute to God Himself. It is an attribute to God Himself. And earthly power doth them show like as gods. And earthly power doth them show like as gods. When mercy seasons justice, when mercy seasons justice, when mercy seasons justice, it is enthroned in the heart of kings. It is an attribute to God Himself. It is an attribute to God Himself. And earthly power doth then show like as gods,
likest gods, when mercy seasons justice, when mercy seasons justice. ಫ್ರೆಂಡ್ಸ್, ಇಲ್ಲಿ ಪೋರ್ಷಿಯಾ ವಾದ ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ವಾದ ಮಾಡ್ತಾ ಇದ್ದಾರೆ ನೋಡಿ. ಪಾಯಿಂಟ್ ನಂಬರ್ 1, ಏನು ಮರ್ಸಿ ಇಸ್ ನಾಟ್ ಫೋರ್ಸ್ಡ್ ಫ್ರಮ್ ಎನಿವನ್. ಮರ್ಸಿ ಇಸ್ ನಾಟ್ ಫೋರ್ಸ್ಡ್, ಮರ್ಸಿ ಇಸ್ ನಾಟ್ ಸ್ಟ್ರೈನ್ಡ್. ಮರ್ಸಿ ತೋರ್ಸೋ, ಕರುಣೆ ತೋರ್ಸೋ ಅಂತಂದೇಳಿ ನಾವು ಅದನ್ನ ಈ ರೀತಿಯಾಗಿ ಫೋರ್ಸ್ ಮಾಡಿ ಪಡೆಯುವಂತ ಅವಶ್ಯಕತೆ ಇಲ್ಲ. ಆ ರೀತಿ ಪಡೆದ್ರೆ ಅದು ಮರ್ಸಿ ಆಗೋದಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಮರ್ಸಿ ಈಸ್ ಗಾಡ್ಲಿ ಕ್ವಾಲಿಟಿ, ನ್ಯಾಚುರಲ್ ಕ್ವಾಲಿಟಿ ಅನ್ನಲಿಕ್ಕೆ ಎರಡನೇ ಲೈನ್ ನೋಡಿ. ಸರ್, ಭೂಮಿ ಮೇಲೆ ಈ ಮರ್ಸಿ ಹೇಗೆ ಬಂತು ಅಂದ್ರೆ ಇಟ್ ಡ್ರಾಪೆತ್ ಅಂದ್ರೆ ಡ್ರಾಪ್ಸ್ ಅಂತ. ಇಟ್ ಡ್ರಾಪ್ಸ್ ಫ್ರಮ್ ಹೆವನ್ ಇನ್ ದ ಫಾರ್ಮ್ ಆಫ್ ರೈನ್. ರೈನ್ ಅಂತ ಹೇಳ್ತಾ ಇದೆ. ರೈನ್ ಅಂದ ತಕ್ಷಣ ನೀವು ನೆನ್ಪಿಟ್ಕೋಬೇಕು, ಅದು ಎಲಿಮೆಂಟ್ ಆಫ್ ಎಸ್ಪೆಷಲಿ ಅನ್ ಎಲಿಮೆಂಟ್ ಆಫ್ ನೇಚರ್. ಇದು ನ್ಯಾಚುರಲ್ ಕ್ವಾಲಿಟಿ ಅಂತ ಹೇಳಿ ನಾವು ಹೇಳಲಿಕ್ಕೆ ಹೆವನ್ ಅಂತ ಒಂದು ಪದ ಇದೆ, ಮತ್ತೆ ರೈನ್ ಅಂತ ಪದ ಇದೆ. ರೈನ್ ಅಂದ ತಕ್ಷಣ ನೇಚರ್ ನೆನಪಿಗೆ ಬರುತ್ತೆ, ಹೆವನ್ ಅಂದ ತಕ್ಷಣ ಗಾಡ್ ನೆನಪಿಗೆ ಬರುತ್ತೆ. ದಿಸ್ ಇಸ್ ಗಾಡ್ಲಿ ಕ್ವಾಲಿಟಿ. ವಾಟ್ ಈಸ್ ಗಾಡ್ಲಿ ಕ್ವಾಲಿಟಿ? ಯಾವುದಪ್ಪ ಗಾಡ್ಲಿ ಕ್ವಾಲಿಟಿ ಅಂದ್ರೆ ದಟ್ ಈಸ್ ಮರ್ಸಿ. ಮರ್ಸಿ, ಮರ್ಸಿ ನ್ಯಾಚುರಲ್ ಕ್ವಾಲಿಟಿ. ನ್ಯಾಚುರಲ್ ಕ್ವಾಲಿಟಿ ಕಲ್ಪ, ಇದು ಗಾಡ್ಲಿ ಕ್ವಾಲಿಟಿ, ಡಿವೈನ್ ಕ್ವಾಲಿಟಿ. ಡಿವೈನ್ ಕ್ವಾಲಿಟಿ ನೋಡಿ. ಅವನು ಹೇಳ್ತಾ ಇದ್ದಾನೆ, ವಿಲಿಯಂ ಶೇಕ್ಸ್ಪಿಯರ್ ವರ್ಣಿಸ್ತಾ ಇದ್ದಾರೆ. ಗಮನಿಸಿ, ಇನ್ನೊಂದು ಫಿಗರ್ ಆಫ್ ಸ್ಪೀಚ್ ಅನ್ನು ಗಮನಿಸಬಹುದು. ದಟ್ ಈಸ್ ಸಿಮಿಲ್. ಏನು? there is the comparison between the quality of mercy and the rain from the heaven. Rain from the heaven. ಅಲ್ಲಿ ಆಸ್ ಅನ್ನುವಂಥದ್ದು ಲಿಂಕ್ ಮಾಡ್ತಾ ಇದೆ. ಹಾಗಾಗಿ ದಿಸ್ ಇಸ್ ಸಿಮಿಲರ್. ವಾಟ್ ಇಸ್ ದ ಕ್ವಾಲಿಟಿ ಆಫ್ ಮರ್ಸಿ ಕಂಪೇರ್ಡ್ ಟು ಅಂತ ಪ್ರಶ್ನೆ ಕೇಳಿದ್ರೆ ಏನು ಆನ್ಸರ್ ಮಾಡ್ತೀರಿ? ಕ್ವಾಲಿಟಿ ಆಫ್ ಮರ್ಸಿ ಇಸ್ ಕಂಪೇರ್ಡ್ ಟು the rain from heaven. The rain from heaven. Right. What figure of speech is identified in the line? It droppeth as the gentle rain from heaven. Similar. ಅಲ್ವಾ? ನೋಡಿ, ಹೀಗೆ ಹನಿ ಹನಿಯಾಗಿ ಸ್ವರ್ಗದಿಂದ ಮಳೆ ಬಿದ್ದಂತೆ ಬಿದ್ದಿದೆ. ಅಪಾನ್ ದ ಪ್ಲೇಸ್ ಬಿದ್ದಿದೆ. ಅಪಾನ್ ದ ಪ್ಲೇಸ್ ಬಿದ್ದಿದೆ. ಆಕಾಶದ ಕೆಳಗಡೆ ಇನ್ನೇನಿದೆ? ಕೆಳಗಡೆ ಏನಿದೆ ಅಂದ್ರೆ ಭೂಮಿ ಇದೆ. ಭೂಮಿ ಮೇಲೆ ಬಿದ್ದಿದೆ. ಬಿತ್ತು. ಇದು ಇಟ್ ಈಸ್ ಟ್ವೈಸ್ ಬ್ಲೆಸ್ಡ್. ಇದು ಎರಡು ಬಾರಿ ಆಶೀರ್ವದಿಸುತ್ತೆ, ಆಶೀರ್ವಾದಕ್ಕೆ ಪಾತ್ರರಾಗುತ್ತೆ. ಏನು? 2 times ಇಟ್ ಈಸ್ ಟ್ವೈಸ್ ಅಂದರೆ 2 times. ಇಟ್ ಅಂತ ಇಲ್ಲಿ ಬಳಸಿದಾಗಲೆಲ್ಲ ಅರ್ಥ ಮಾಡ್ಕೋಬೇಕು. ಮರ್ಸಿಯನ್ನು ನಾವು ಇಲ್ಲಿ ಮತ್ತೆ ಇಟ್ ಅಂತ ಹೇಳುವಂಥದ್ದನ್ನು ನಾವು ಕಾಣ್ತೇವೆ. ಇಟ್ ರೆಫರ್ಸ್ ಟು ವಾಟ್? ಮರ್ಸಿ. ಇಟ್ ಈಸ್ ಟ್ವೈಸ್ ಬ್ಲೆಸ್ಡ್. ಯಾರ್ಯಾರನ್ನು ಅಟ್ ಎ ಟೈಮ್ 2 times, ಸೊ 2 times ಬ್ಲೆಸ್ ಮಾಡುತ್ತೆ. ಒಂದು, the person who gives mercy. The person who gives mercy is blessed. ನೋಡು, ಒಬ್ಬ ವ್ಯಕ್ತಿ, ಇಲ್ಲಿ ಎರಡು ಪಾರ್ಟಿಗಳು ಮುಖ್ಯ. ಏನು? ಒಬ್ಬ ಮರ್ಸಿ ತೋರ್ಸ ಅಂತ, ಒಬ್ಬ ಮರ್ಸಿ ರಿಸೀವ್ ಮಾಡ್ಕೊಳ್ಳೋ ಅಂತ, ಇಬ್ಬರಿದ್ದಾರೆ. ಈಗ
ಇವರಿಬ್ಬರನ್ನು ಆಶೀರ್ವದಿಸುತ್ತೆ, ಆಶೀರ್ವಾದಕ್ಕೆ ಪಾತ್ರರಾಗ್ತಾರೆ. ಇದರಲ್ಲಿ ದ ಪರ್ಸನ್ ಹೂ ಗಿವ್ಸ್ ಮರ್ಸಿ ಈಸ್ ಬ್ಲೆಸ್ಡ್ one time, and at the same time the person who receives the mercy is also blessed. ಹೀಗೆ ಇಬ್ಬರನ್ನ ಬ್ಲೆಸ್ ಮಾಡಿದೆ, ಆಶೀರ್ವದಿಸುತ್ತೆ, ಆಶೀರ್ವಾದ ಪಾತ್ರರಾಗ್ತಾರೆ ಇಬ್ಬರು ಕೂಡ. ಮರ್ಸಿ ಪಡೆದಂತನು, ಮರ್ಸಿ ಗಿವರ್ ಅಂಡ್ ಮರ್ಸಿ ರಿಸೀವರ್. ಗಿವರ್ ಆಫ್ ದ ಮರ್ಸಿ, ರಿಸೀವರ್ ಆಫ್ ದ ಮರ್ಸಿ. ಗಿವರ್ ಆಫ್ ದ ಮರ್ಸಿ ಅಂಡ್ ರಿಸೀವರ್ ಆಫ್ ದ ಮರ್ಸಿ. ಮತ್ತೆ ಕ್ವಾಲಿಟಿನಲ್ಲಿ ಸೊ ಮೈಟಿಯೆಸ್ಟ್ ಕ್ವಾಲಿಟಿ ನೋಡಿ, ಅತ್ಯಂತ ಮೈಟಿಯೆಸ್ಟ್ ಕ್ವಾಲಿಟೀಸ್ ಇದಾವೆ. ಆ ಮೈಟಿಯೆಸ್ಟ್ ಕ್ವಾಲಿಟೀಸ್ಗಳಲ್ಲೆಲ್ಲ ಮೈಟಿಯೆಸ್ಟ್ ಯಾವುದು ಅಂತ ನೀವು ಪ್ರಶ್ನೆ ಮಾಡಿದ್ರೆ ದಟ್ ಈಸ್ ನಥಿಂಗ್ ಬಟ್ ಮರ್ಸಿ. Mercy is the mightiest quality among the mightiest qualities. Mightiest qualities, mightiest among the mightiest. ಎಷ್ಟು ಚೆನ್ನಾಗಿದೆ ನೋಡಿ, mightiest among the mightiest, mightiest among the mightiest ಅಂತ ಹೇಳ್ತಾ ಇದೆ. mightiest in the mightiest. ಇನ್ನೊಂದು ಅರ್ಥ ನಾವು ನೋಡೋದಾದ್ರೆ ಮಕ್ಕಳೇ, mightiest ಅನ್ನೋ ವರ್ಡ್ ಇದೆ ಅಂದ್ರೆ ಅತ್ಯಂತ ಶಕ್ತಿಶಾಲಿ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಅತ್ಯಂತ ಶಕ್ತಿಶಾಲಿ ಆನ್ ದ ಅರ್ತ್ ಯಾರಪ್ಪ ಅಂತ ನಾವು ತಗೊಂಡ್ರೆ, ಸೊ ಒಂದು ಭೂಮಿ ಮೇಲೆ ನಾವು ಗಮನಿಸಿದ್ರೆ ರಾಜನನ್ನು ಮಾಡ್ತೀವಿ. ಇನ್ನು ನಾವು ಆಧ್ಯಾತ್ಮಿಕವಾಗಿ ಗಮನಿಸೋದಾದ್ರೆ ದೇವರು ಅಂತ ಕರಿತೀವಿ ಮೈಟಿಯೆಸ್ಟ್. ಆ ಮೈಟಿಯೆಸ್ಟ್ ಬಾಡಿನಲ್ಲಿ ಇರುವಂಥ ಮೈಟಿಯೆಸ್ಟ್ ಕ್ವಾಲಿಟಿಯೇ ಮರ್ಸಿ ಅಂತ ಹೇಳ್ತಾ ಇರುವಂಥದ್ದು. ಈ ಪ್ರಕಾರ ಕೂಡ ನಾವು ಅರ್ಥ ಮಾಡ್ಕೋಬಹುದು. ಓಕೆ ಸ್ಟೂಡೆಂಟ್ಸ್, ಇನ್ನು ಹಾಗಾದ್ರೆ ಅಲ್ಲಿ ದ ಥ್ರೋನ್ಡ್ ಮೊನಾರ್ಕ್ ಬೆಟರ್ ದ್ಯಾನ್ ಹಿಸ್ ಕ್ರೌನ್. ಪೋರ್ಷಿಯಾ ಹೇಳ್ತಾ ಇದ್ದಾಳೆ, ನೋಡು ರಾಜ, ಯು ಆರ್ ದ ಮೊನಾರ್ಕ್. ಯಾರನ್ನ ಮೊನಾರ್ಕ್ ಅಂತ ಕರಿತೀರಿ? ಕಿಂಗ್ ಆಫ್ ಕಿಂಗ್ಸ್, ಕಿಂಗ್ ಆಫ್ ಕಿಂಗ್ಸ್, ಮಹಾರಾಜ. ಥ್ರೋನ್ಡ್ ಮೊನಾರ್ಕ್ ಈಸ್ ಬೆಟರ್ ದ್ಯಾನ್ ಹಿಸ್ ಕ್ರೌನ್. ಇಲ್ಲಿ ರಾಜನನ್ನು ತಗೊಳ್ಳಿ. ರಾಜ ಏನೇನು ಧರಿಸಿದನಪ್ಪ ಅಂದ್ರೆ, ಸೊ ತಲೆ ಮೇಲೆ ಒಂದು ಕಿರೀಟ ಇದ್ದೇ ಇರುತ್ತಲ್ವಾ, ಸೊ ಕೂತ್ಕೊಳ್ಳಿಕ್ಕೆ ಒಂದು ಸಿಂಹಾಸನ, ಎಲ್ಲ ಚಿನ್ನದ್ದೇ ಅಂತಲೇ ಭಾವಿಸ್ಕೊಳ್ಳಿ. ಈಗ ಒಬ್ಬ ರಾಜ ಇದ್ದಾನೆ, ರಾಜನ ಒಂದು ಹೃದಯ ಇದೆ, ಅವನಿಗೆ ಕಿರೀಟ ಇದೆ, ಸಿಂಹಾಸನ ಇದೆ, ಇವೆಲ್ಲ ಇದೆ. ಕೈಯಲ್ಲೊಂದು ಸೆಪ್ಟರ್ ಇದೆ. ಏನ್ ಸಬ್ ಸೆಪ್ಟರ್? ಅದನ್ನ ಒಂದು ಡೆಕೋರೇಟೆಡ್ ರಾಡ್ ಅಂತ ಹೇಳ್ತೀವಿ, ಕ್ಯಾರಿಡ್ ಬೈ ಎ ಕಿಂಗ್ ಆರ್ ಕ್ವೀನ್ ಆಸ್ ದ ಸಿಂಬಲ್ ಆಫ್ ರಾಯಲ್ ಲೈಫ್ ಅಂತ ಹೇಳ್ತೀವಿ. ರಾಯಲ್ ಪವರ್ನ ಸಿಂಬಲ್ ಆಗಿ ಅವನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸೊ ಕೊಂಡೊಯ್ತಾನೆ. ಅದನ್ನ ರಾಜದಂಡ ಅಂತ ಕರಿತೀವಿ. ರಾಜದಂಡ, ರಾಜನ ಕೈಯಲ್ಲಿರುವಂಥ ಒಂದು ದಂಡ, ಆ ಸೆಪ್ಟರ್. ಸೊ ಈಗ ತಲೆನಲ್ಲಿರುವಂಥ ಕಿರೀಟ ಚಿನ್ನದಿಂದ ಮಾಡಲ್ಪಟ್ಟಿದೆ. ಯಾವುದು ಮುಖ್ಯ ಇವೆರಡರ ನಡುವೆ? ಈಗ ರಾಜನನ್ನ ನಿಮಗೆ ಆಪ್ಷನ್ ಕೊಡ್ತೇವೆ, ನಿಮಗೆ ರಾಜ ಬೇಕೋ ಅಥವಾ ರಾಜನ ಕಿರೀಟ ಬೇಕೋ ಆಯ್ಕೆ ಮಾಡ್ಕೊಳ್ಳಿ ಅಂತ. ಆದ್ರೆ ನಾವು ಯಾವತ್ತೂ ಆಯ್ಕೆ ಮಾಡ್ಕೋಬೇಕಾಗಿರೋಂಥದ್ದು ರಾಜನನ್ನ. ಯಾಕೆಂದ್ರೆ ರಾಜನಲ್ಲಿ ಒಂದು ಮನಸ್ಸಿದೆ, ಆ ಮನಸ್ಸಿನಲ್ಲಿ ಕರುಣೆ ಅನ್ನೋಂಥದ್ದಿರುತ್ತೆ. ಹಾಗಾಗಿ ಅವನೇ ಗ್ರೇಟು. ಕಿಂಗ್ ಈಸ್ ಕಿಂಗ್ ಆಫ್ ಕಿಂಗ್ಸ್, monarch, throned monarch is better than his crown, his crown. So his crown. In a scepter ಬಗ್ಗೆ ಮಾತನಾಡೋಣ. His scepter shows the force of temporal power. ಅವನಲ್ಲಿರುವಂಥ ರಾಜದಂಡ, ರಾಜದಂಡ ಯಾರ ಕೈಲಿರುತ್ತೋ ಅವನೇ ರಾಜ ಅಲ್ವಾ? ಹಿಂದಿನ ಕಾಲದಲ್ಲಿ ನೀವು ನೋಡ್ತೀರಿ, ಬಲಶಾಲಿಯಾದಂಥವನು ಸೊ ದುರ್ಬಲನಾದಂಥವನ್ನ ಮೂಲೆಗೆ ತಳ್ಳಿ ಅವನು ರಾಜ ಆಗ್ತಾ ಇದ್ದಂಥದ್ದನ್ನು ನಾವು ಗಮನಿಸ್ತೇವೆ. ಬಲಶಾಲಿ ಅಲ್ಲಿ ರಾಜದಂಡ ಅನ್ನೋಂಥದ್ದು ಇಂಪಾರ್ಟೆಂಟ್. ರಾಜದಂಡ ಯಾರ ಕೈಲಿತ್ತೋ ಅವನು ರಾಜನಾಗ್ತಾನೆ. ಅಂದ್ರೆ ಅದೇನೋ ಸೂಚಿಸುತ್ತೆ,
Scepter is the symbol of temporal power, not permanent power. That is temporary power. ತಾತ್ಕಾಲಿಕವಾದಂತ ಒಂದು ಪವರ್ ಅದು, ಪರ್ಮನೆಂಟ್ ಪವರ್ ಅಲ್ಲ. ಸರ್, ವಾಟ್ ಇಸ್ ದ ಪರ್ಮನೆಂಟ್ ಪವರ್? ಮರ್ಸಿ ಇಸ್ ದ ಪರ್ಮನೆಂಟ್ ಪವರ್, ಪರ್ಮನೆಂಟ್ ಕ್ವಾಲಿಟಿ. ವಾಟ್ ಇಸ್ ದ ಪರ್ಮನೆಂಟ್ ಕ್ವಾಲಿಟಿ? ಮರ್ಸಿ. ಬಟ್ scepter is the symbol of temporal power, symbol of temporal power. His scepter shows the force of temporal power. They attribute to awe and majesty. ನೋಡಿ, ರಾಜದಂಡ ಅನ್ನೋಂಥದ್ದು ಜನಗಳಲ್ಲಿ ಯಾವ ಭಾವನೆಯನ್ನು ಮೂಡಿಸುತ್ತಪ್ಪ ಅಂದ್ರೆ ಆ. ಏನ್ ಸರ್ ಆ? AWE ಅಂದ್ರೆ ರೆಸ್ಪೆಕ್ಟ್ ವಿತ್ ಫಿಯರ್, ಫಿಯರ್ ವಿತ್ ರೆಸ್ಪೆಕ್ಟ್. ಭಯವನ್ನೊಳಗೊಂಡ ಗೌರವ, ಗೌರವವನ್ನೊಳಗೊಂಡ ಭಯ, ಗೌರವ ಮಿಶ್ರಿತವಾದಂತಹ ಭಯ, ಭಯ ಮಿಶ್ರಿತವಾದಂತಹ ಗೌರವ, ಅದು ಕ್ರಿಯೇಟ್ ಮಾಡುತ್ತೆ. ಅಂಡ್ ಮೆಜೆಸ್ಟಿ, ರಾಯಲ್ ಪವರ್. ಅಂಡ್ ಮೆಜೆಸ್ಟಿ ಅವುಗಳಿಗೆ ಸಂಕೇತ ಸೆಪ್ಟರ್, ಅವುಗಳಿಗೆ ಸಂಕೇತ ಸೆಪ್ಟರ್. ಸೊ ಈ ಪದದ ಬಗ್ಗೆ ನೀವು ಓದ್ಕೋಬೇಕು ಚೆನ್ನಾಗಿ. ಈ ಪದವನ್ನ ಸೆಪ್ಟರ್ ಅನ್ನೋದು ಒಂದು a decorated rod, a decorated rod carried by a queen or king as a symbol of royal power. ಬನ್ನಿ, ಆ ರಾಜನನ್ನ ಹಿಡ್ಕೊಂಡು ಒಬ್ಬ ರಾಜ ಸಂಚಾರ ಹೋದ ಅಂದ್ರೆ ಅಲ್ಲಿ ವೇರ್ ಇನ್ ದ ಸಿಪ್ ದ ಡ್ರೆಡ್ ಅಂಡ್ ಫಿಯರ್ ಆಫ್ ಕಿಂಗ್ಸ್, ರಾಜರುಗಳ ಮನಸ್ಸಿನಲ್ಲಿ ಮನೆ ಮಾಡುತ್ತೆ, ಭಯ ಅನ್ನೋದು ಮನೆ ಮಾಡುತ್ತೆ. ಡ್ರೆಡ್ ಭಯ, ಫಿಯರ್ ಭಯ, ಭಯಾನಕತೆಯನ್ನು ಮೂಡಿಸುತ್ತೆ. ಕರುಣೆ ಹಾಗಲ್ಲ, ಕರುಣೆ ಭಯಾನಕತೆಯನ್ನು ಮೂಡಿಸೋದೇ ಇಲ್ಲ, ಮಾನವೀಯತೆಯನ್ನು ಬೆಳೆಸುತ್ತೆ. ನೋಡಿ, ಇಟ್ ಬಿಕಮ್ಸ್ ಮರ್ಸಿ ಈಸ್ ಅಬೌವ್ ದ ಸೆಪ್ಟರ್ಡ್ ಸ್ವೇ, ಸೆಪ್ಟರ್ಡ್ ಸ್ವೇ. ಇಲ್ಲಿ ಸ್ವೇ, ಸೆಪ್ಟರ್ಡ್ ಸ್ವೇ ಅಂತ ಹೇಳ್ತಾ ಇದ್ದೀವಿ. ಸ್ವೇ ಅಂದರೆ ರೂಲ್ ಅಂತ, ರೂಲ್ ಬೇಸ್ಡ್ ಆನ್ ಸೆಪ್ಟರ್. ಕೆಲವೊಂದು ರಾಜರುಗಳು ಅವರು ಸೆಪ್ಟರ್ ಇಟ್ಕೊಂಡು ಅದರ ಆಧಾರದ ಮೇಲೆ ರೂಲನ್ನು ಮಾಡ್ತಾರೆ. ಇದನ್ನ ಬಳಸ್ಕೊಂಡು ಬಲ ಪ್ರಯೋಗವನ್ನು ಮಾಡೋದ್ರ ಮುಖಾಂತರ ಇತರೆ ರಾಜ್ಯದಲ್ಲಿ ಭಯವನ್ನು ಮೂಡಿಸಿ, ಜನಗಳಲ್ಲಿ ಭಯವನ್ನು ಮೂಡಿಸಿ ಆಳ್ವಿಕೆ ಮಾಡೋಣ ಅನ್ನೋಂಥವರು ಕೆಲವರಿದ್ದಾರೆ ರಾಜ್ಯಗಳು. ಅದನ್ನು ಸೆಪ್ಟರ್ಡ್ ಸ್ವೇ ಅಂತ ಕರಿತೀವಿ. ಈ ಸೆಪ್ಟರ್ಡ್ ಸ್ವೇ ಇಂದಲೂ ಒಂದು ಸ್ಟೆಪ್ ಮೇಲೆ ಯಾವುದು? ಕರುಣೆ. ಕರುಣೆ ಅನ್ನುವಂಥದ್ದು ಯಾವತ್ತು ಸೆಪ್ಟರ್ಡ್ ಸ್ವೇನ ಮೇಲೆ ಇರುತ್ತೆ ಅಂದ್ರೆ ಹೈಯರ್ ಕ್ವಾಲಿಟಿ ಅಂತ ಹೇಳ್ತಾ ಇರೋದು. ಸುಪೀರಿಯರ್ ಕ್ವಾಲಿಟಿ, ಹೈಯರ್ ಕ್ವಾಲಿಟಿ, ಅದನ್ನ ನೆನಪಿಡಬೇಕು. ಹೈಯರ್ ಕ್ವಾಲಿಟಿ. ಇನ್ನೆಲ್ಲ ಟೆಂಪರಲ್ ಪವರ್, ನಿನ್ನ ಕ್ರೌನ್ ಆಗಿರ್ಬೋದು, ನಿನ್ನ ಥ್ರೋನ್ ಆಗಿರ್ಬೋದು, ನಿನ್ನ ಸೆಪ್ಟರ್ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಮೀರಿಸಂಥದ್ದು, ಇವುಗಳಿಗಿಂತ ಮೇಲೆ ಯಾವುದಿರಂಥದ್ದು? ಮರ್ಸಿ. ಆಯ್ತಾ? ಆಯ್ತು. ಇಟ್ ಈಸ್ ಎಂಥ್ರೋನ್ಡ್ ಇನ್ ದ ಹಾರ್ಟ್ ಆಫ್ ಕಿಂಗ್ಸ್. ಇದು ಯಾವತ್ತೂ ಕೂಡ ರಾಜನ ಮನಸ್ಸಿನಲ್ಲಿ, ಹೃದಯದಲ್ಲಿ ಕುಳಿತಿರುತ್ತೆ. ಎಂಥ್ರೋನ್ಡ್ ಅಂದ್ರೆ ಬಿ ಸೀಟೆಡ್ ಅಂತ. ಇದು ಇಟ್ ಈಸ್ ದ ಕ್ವಾಲಿಟಿ ಆಫ್ ಗಾಡ್, ದೇವರ ಒಂದು ಗುಣ. ಸೊ ಅರ್ಥ್ಲಿ ಪವರ್ ಡತ್ ಅಂಡ್ ಶೋ ಲೈಕ್ ಎಸ್ ಗಾಡ್ಸ್. ನೋಡು, ಕರುಣೆಯನ್ನು ನೀನು ತೋರಿಸಿದ್ರೆ ನೀನು ಕೂಡ ದೇವರಾಗಬಹುದು, ದೇವರಾಗಕ್ಕೆ ಚಾನ್ಸ್ ಇದೆ. ಆ್ಯಂಡ್ ಯಾವಾಗ ಅಂದರೆ ಜಸ್ಟಿಸ್ ಅನ್ನು ಕೊಡಬೇಕಾದಾಗ ಸ್ವಲ್ಪ ಮರ್ಸಿಯನ್ನು ಬೆರೆಸ್ಕೋ. ವೆನ್ ಮರ್ಸಿ ಸೀಸನ್ಸ್ ಜಸ್ಟಿಸ್.
ಸ್ಟೂಡೆಂಟ್ಸ್ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೇನೆ. ಓಕೆ, ಥ್ಯಾಂಕ್ ಯು ಎವ್ರಿವನ್.